ನಮಸ್ಕಾರ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನನ್ನ ವಿಡಿಯೋದಲ್ಲಿ ಪೂಜೆ ದರ್ಶನದ ಬಗ್ಗೆ ನಾನು ಮಾತಾಡ್ತಿದ್ದೆ. ಇವತ್ತು ಆನೆಯ ನಡಿಲೇನಿದ್ದೆ ಅವ್ರಿಬ್ರು ನೋಡ್ದೆ ನಿನ್ ಕೊಡಕ್ಕೆ ಅಲ್ಲ ಸರಿ ಯಾಕಂದ್ರೆ ನೀ ಕಾಂಗ್ರೆಸ್ ನೋಡ್ತಾರೆ ಹಾ ಸರಿ ತಕಾಯ್ತು ಫೋನ್ ಮಾಡೋಣ ಇಲ್ಲೊಂದು ಈಗ ಎಲ್ಲ ಮುಗ್ದಿದೆ. ದರ್ಶನ ಪ್ರದಕ್ಷಿಣೆ ಎಲ್ಲ ಮುಗ್ದಿದೆ. ಸ್ವಾಮಿ ಪ್ರಸಾದ ಇದು 100 ರೂಪಾಯಿ ಇರುತ್ತೆ, ತೊಗೊಬೋದು. ನಾವೀಗ ಮುಗಿಸ್ಕೊಂಡು ಹಿಡನ್ ಫಾಲ್ಸಿಗೆ ಹೋಗ್ತೀವಿ. ಹೇಳಲಿಕ್ಕೆ ಬರೋದಿಲ್ಲ ಫಾಲ್ಸು, ಸೊ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತಾನೆ ಯಾವ ಫಾಲ್ಸ್ ಅಂತ. ಡಿಸ್ಕ್ರಿಪ್ಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾನೆ. ದರ್ಶನ ಎಲ್ಲ ತುಂಬ ಚೆನ್ನಾಗೇನಾಯಿತು. ನನಗೇನು ರಶ್ ಆಗಲಿ ತೊಂದರೆ ಆಗಲಿ ಏನೂ ಅನ್ನಿಸ್ಲಿಲ್ಲ. ಸೊ ನಾವೀಗ ಜರ್ನಿ ಸ್ಟಾರ್ಟ್ ಮಾಡುವ ಫಾಲ್ಸ್ ಕಡೆಗೆ. ಫಾಲ್ಸ್ ಬಂದು ಅದು ನೇಮ್ ಬೇರೆ ಐತೆ, ಸೊ ಅದು ಹೇಳಲಿಕ್ಕೆ ಬರೋದಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ. ನಿಮಗೆ ಫಾಲ್ಸ್ಗೆ ಹೋಗೋ ರೂಟ್ ಬಂದು ಕೊಟ್ಟಿಯೂರು ದೇವಸ್ಥಾನದಿಂದ 8 ಕಿಲೋಮೀಟರ್ ಇರುತ್ತೆ. ಸೊ ಸ್ವಲ್ಪ ರೋಡ್ ಸರಿ ಇಲ್ಲ, ಸ್ವಲ್ಪ ಹಾಫ್ ರೋಡ್ ಇರುತ್ತೆ. ನೋಡಿಕೊಂಡು ಬೈಕಲ್ಲಿ ಆಗಲಿ ಸ್ವಂತ ವೆಹಿಕಲಲ್ಲಾಗಲಿ ಬರ್ಬೋದು. ಬಟ್ಟು ಈಗ ಸ್ವಲ್ಪ ಡ್ರೈ ಇರುತ್ತೆ, ತೊಂದರೆ ಇಲ್ಲ. ಮಳೆ ಬಂದಾಗ ಸ್ವಲ್ಪ ಕಷ್ಟ ಆಗ್ಬೋದು. ನೋಡ್ಕೊಂಡು ಬನ್ನಿ. ಮತ್ತು ಅಕ್ಕಪಕ್ಕ ನಿಮಗೆ ಬೆಟ್ಟ ಗುಡ್ಡಗಳು ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಮುಗ್ದಿದೆ ದರ್ಶನ ಎಲ್ಲ. ಸೊ ಇನ್ನು ಈ ಫಾಲ್ಸ್ ಮುಗಿಸ್ಕೊಂಡು ನಾವು ಮತ್ತೆ ಬ್ಯಾಕ್ ಟು ಮೈಸೂರು ಮತ್ತು ನಮ್ಮ ಪಯಣವನ್ನು ಶುರು ಮಾಡ್ತೇವೆ. ಸೊ ಅಲ್ಲಿ ಫಾಲ್ಸಲ್ಲಿ ನಮಗೆ ಐಡಿಯಾ ಇಲ್ಲ. ಸೊ ಇಲ್ಲಿ ಹಿಡನ್ ಫಾಲ್ಸ್ ಅಂತ ಹೇಳಿದ್ರು, ಅದಕ್ಕೋಸ್ಕರ ಹೋಗ್ತಿದ್ದೇವೆ ಅಷ್ಟೇ. ಸೊ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಮುಗಿಸ್ಕೊಂಡು ಹೊರಡ್ತೇವೆ. ಆಲ್ರೆಡಿ 6 ಗಂಟೆ ಹತ್ತತ್ರ ಆಗಿದೆ. ಸೊ ಈಗ ನಮಗೆ
ಫಾರೆಸ್ಟ್ ಎಂಟ್ರಿ ಕೂಡ ಇರೋದಿಲ್ಲ. ಬಂಡೀಪುರ ಆಗಲಿ ಇಲ್ಲ ಅಂದರೆ ನಾಗರಹೊಳೆ ಆಗಲಿ. ನಾವು ಮತ್ತೆ ರೂಟ್ ಚೇಂಜ್ ಮಾಡಬೇಕಾಗುತ್ತೆ. ಈಗ ವಿರಾಜಪೇಟೆ ಆ ರೂಟೇ ಹೋಗಬೇಕಾಗತ್ತೆ. ಈಗ ಆಲ್ರೆಡಿ 5 ಗಂಟೆ ಮೇಲಾಗಿದೆ. ಇನ್ನು ಮತ್ತೆ ಅಲ್ಲಿ ಹೋಗೋದ್ರೊಳಗೆ 6 ಗಂಟೆ ಆಗುತ್ತೆ. ಸೊ 6 ಗಂಟೆಗೆ ಫಾರೆಸ್ಟ್ ಎಂಟ್ರಿ ಇರೋದಿಲ್ಲ. ಸೊ ಈ ಕಾರಣದಿಂದ ರೂಟ್ ಚೇಂಜ್ ಮಾಡಿ ಹೋಗ್ತಾರೆ. ಸೊ ಇದು ಇವತ್ತಿನ ಕಂಪ್ಲೀಟ್ ಕೊಟ್ಟಿಯೂರು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನೋಡಿ, ನಾನು ಹೇಳ್ದಂಗೆ ಈಗ ಕೊಟ್ಟಿಯೂರಲ್ಲಿ ಬಿಸಿಲಿದೆ, ಅಷ್ಟು ಮಳೆ ಇಲ್ಲ, ಬಟ್ ಏನಂತ ಅಂದರೆ ನೆಕ್ಸ್ಟು 1 ವೀಕಲ್ಲಿ ಮಾನ್ಸೂನ್ ಶುರು ಆಗೋದ್ರಿಂದ ಮಳೆ ತುಂಬ ಇರುತ್ತೆ. ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ. ಸೊ ಇನ್ನು ಕರೆಕ್ಟಾಗಿ ಜೂನ್ 1 ಕ್ಲೋಸ್ ಆಗ್ತದೆ. ಮತ್ತೆ ಹೇಳ್ತಿದ್ದೀನಿ, 3 ರೂಟ್ ಇರುತ್ತೆ ಮೈಸೂರಿಂದ ಬರೋರಿಗೆ: ಬಂಡೀಪುರ, ನಾಗರಹೊಳೆ ಮತ್ತು ವಿರಾಜಪೇಟೆ ರೂಟು. ಸೊ ನಾನು ಹೇಳ್ತಾ ಇರೋದು ಒಂದೇ, ಬರಬೇಕಾದ್ರೆ ನೀವು ಅರ್ಲಿ ಮಾರ್ನಿಂಗ್ ಏನಾರು ಬರ್ತೀನಿ ಅಂತಂದರೆ ನಾಗರಹೊಳೆ ಬಂಡೀಪುರ ರೋಡು ಪ್ರಿಫರ್ ಮಾಡಬೇಡಿ. ಯಾಕಂದರೆ ನಿಮಗೆ 6 ಗಂಟೆಯಿಂದ 6 ಗಂಟೆಗೆ ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನೀವು ವಿರಾಜಪೇಟೆ ರೂಟೇ ಬೆಸ್ಟ್ ಇರುತ್ತೆ. ರೋಡ್ 3 ರೋಡು ಚೆನ್ನಾಗಿದೆ, ಬಟ್ ನಾಗರಹೊಳೆ ರೋಡು ಸ್ವಲ್ಪ ಮಧ್ಯ ರಸ್ತೆ ಸ್ವಲ್ಪ ಚೆನ್ನಾಗಿಲ್ಲ. ಬನ್ನಿ ನೋಡಿಕೊಂಡು ಪರವಾಗಿದ್ರೆ ಬರ್ಬೋದು. ಅದಲ್ಲದೆ ನಿಮಗೆ ಡ್ರೆಸ್ ಕೋಡ್ ಪಂಚೆ ಕಂಪಲ್ಸರಿ ಇರುತ್ತೆ. ಪಂಚೆ ಇಲ್ಲೂ ತೊಗೊಬೋದು, ಇಲ್ಲ ನೀವೇ ತಂದು ಬೇಕಾದರೆ ಹಾಕ್ಕೊಂಡು ಹೋಗ್ಬೋದು. ಮತ್ತು ಇಲ್ಲಿ ವಿಶೇಷತೆ ಬಂದು ನಿಮಗೆ ದಕ್ಷ ಮಹಾರಾಜದ್ದು ಗಡ್ಡ ಸಿಗುತ್ತೆ. ಸೊ ಅದು ನನಗೆ ತೋರ್ಸೋಕ್ಕಾಗಿಲ್ಲ. ಸೊ ಅದು ನಿಮ್ಮ ಮನೆಗಳಿಗೂ ಕೂಡ ತೊಗೊಂಡೋಗ್ಬೋದು. ಅದು ಪ್ರತೀತಿ ಏನಂತ ಅಂದರೆ ಅದನ್ನ ಮನೆಗೆ ತೊಗೊಂಡೋದ್ರೆ ಕಷ್ಟ ಪರಿಹಾರ ಆಗುತ್ತೆ ಮತ್ತು ಮನೇಲಿ ನೆಮ್ಮದಿ ಶಾಂತಿ ಇರುತ್ತೆ ಅಂತ. ನಾನು ತೊಗೊಂಡಿದ್ದೀನಿ, ನೋಡುವ. ಸೊ ಎಲ್ಲ ದೇವರಿಗೆ ಬಿಟ್ಟಿದ್ದು. ಇಲ್ಲಿ ಜನ ಹೋಗ್ತಾ ಇದ್ದಾರೆ ನಡ್ಕೊಂಡು, ಬಟ್ ಅವ್ರಿಗೂ ಫಾಲ್ಸ್ ಇರಲಿ ಅಂತ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ರೂಟ್ ನೋಡ್ಕೊಂಡೇ ಹೋಗ್ತಾ ಇದ್ದೀವಿ, ನಮಗೂ ಅಷ್ಟು ಐಡಿಯಾ ಇಲ್ಲ. ಸೊ ಹತ್ತತ್ರ ನಾವು ಫಾಲ್ಸ್ ಹತ್ರ ಬಂದ್ವಿ ಅನಿಸುತ್ತೆ. ಸೊ ಇಲ್ಲಿ ಕಾರು ಮತ್ತು ಕೆಲವು ಬೈಕ್ಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿ ಚೆಕ್ ಮಾಡುವ ಏನಂತ. ಸೊ ಇಲ್ಲಿ ಸ್ವಲ್ಪ ಆಫ್ ರೋಡ್ ಇದೆ. ಸೊ ಇಲ್ಲಿಂದ 1.5 ಕಿಲೋಮೀಟ್ರ್ ಆಫ್ ರೋಡ್ ಇದೆ. ಸೊ ಇದನ್ನು ಮುಗಿಸ್ಕೊಂಡು ನಮಗೆ ಫಾಲ್ಸ್ ಕಾಣಿಸುತ್ತೆ. ಇಷ್ಟೇ ಫಾಲ್ಸ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮರಿಬೇಡಿ.